ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ಈ ವರ್ಷದ ಯೋಗ ಫಲದಲ್ಲಿ ಮಿಥುನ ರಾಶಿಯವರಿಗೆ ನೋಡಿ, ಗುರುಬಲ ಇಲ್ಲದೆ ಇದ್ದಂತಹ ವರ್ಷ 2024 ಮಧ್ಯಮವಾಗಿ ನಡೆದಂತಹ ವರ್ಷ. ಇದು ಕಷ್ಟವೂ ಅಲ್ಲ, ನಷ್ಟವೂ ಅಲ್ಲ, ಒಂದು ರೀತಿಯಾದಂಥ ಮಧ್ಯಮವಾಗಿ ನಡ್ಕೊಂಡು ಹೋದಂತಹ ವರ್ಷ. ಈ ವರ್ಷ ಮಿಥುನ ರಾಶಿಯವರಿಗೆ ದಶಮ ಯೋಗದಿಂದ ಕೂಡಿರುವಂಥ ಶನಿಯ ಯೋಗ, ಜನ್ಮದಲ್ಲಿ ಕುಳಿತಂತಹ ಗುರುವಿನ ಬಲದ ಯೋಗದಿಂದ ನಿಮಗೆ ಈ ವರ್ಷ ನೋಡಿ 14 ರೂಪಾಯಿ ಆದಾಯ ಇದ್ದರೆ ಕೇವಲ 2 ರೂಪಾಯಿ ಅಷ್ಟು ಖರ್ಚು ಮಾಡ್ತೀರಿ ಅಂತಂದರೆ ನಿಮ್ಮ ಉಳಿತಾಯ ಎಷ್ಟಾಗತ್ತೆ? ನಿಮ್ಮ ಉಳಿತಾಯ ದೊಡ್ಡ ಮಟ್ಟದ ಉಳಿತಾಯದಿಂದ ಕೂಡಿರುತ್ತೆ. ಈ ಉಳಿತಾಯ ನಿಮಗೆ ಹೂಡಿಕೆಯಲ್ಲಿ ಚೆನ್ನಾಗಿದೆ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ವ್ಯವಹಾರಗಳಾಗತ್ತೆ, ಹಣಕಾಸಿನ ಅನುಕೂಲವಾದಂತಹ ವಾತಾವರಣ ಇರುತ್ತೆ. ಏನೇ ಬಿಸ್ನೆಸ್ ಮಾಡಿದ್ರು ಅವರಿಗೆ ಹಣಕಾಸಿನ ಉಳಿತಾಯ ಅಂತೂ ದೊಡ್ಡ ಮಟ್ಟದಲ್ಲಾಗತ್ತೆ. ಈ ವರ್ಷ ಮನೆ ಕಟ್ಬೋದು, ನೀವು ಮದುವೆ ಮಾಡ್ಬೋದು, ಹೊಸ ನಿವೇಶನ ತೆಗೆದುಕೊಳ್ಬೋದು, ಜಮೀನನ್ನು ಖರೀದಿ ಮಾಡ್ಬೋದು, ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಬೋದು, ವಾಹನ ಪ್ರಾಪ್ತಿ ಆಗುವಂಥದ್ದು, ಇದೆಲ್ಲವೂ ಸಹ ನಿಮಗೆ ಉತ್ತಮವಾದಂಥ ವರ್ಷವಾಗಿ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಇರುತ್ತೆ. ಮಿಥುನ ರಾಶಿಯವರಿಗೆ ಇದೊಂದೇ ಯೋಗ ಫಲ ಅಲ್ಲದೆ ನಿಮಗೆ ವಿವಾಹಾಧಿಕಾರಿಗಳಲ್ಲಿ ವ್ಯವಹಾರಾಧಿಕಾರಿಗಳಲ್ಲೂ ಸಹ ಅನುಕೂಲಕರವಾದಂಥ ವರ್ಷಗಳಂತೂ ಖಂಡಿತವಾಗಿ ಇರುತ್ತೆ. ಈ ವರ್ಷ ನಿಮಗೆ ಅದೃಷ್ಟದ ವರ್ಷ. ನಾನು ಆಗಲೇ ಹೇಳಿದೆ, ದಶಮ ಯೋಗದ ವರ್ಷ ನಿಮಗೆ. ಈ ವರ್ಷವನ್ನು ನೀವು ಉತ್ತಮವಾಗಿ ಬಳಸ್ಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಬಂದು ನಿಮಗೆ ಬುಧ. ಈ ಬುಧನ ರಾಶ್ಯಾಧಿಪತಿ ನಿಮಗೆ ಈ ಯೋಗ ಫಲಗಳು ನಿಮಗೆ ಏನು ತಂದು ಕೊಡುತ್ತೆ? ಈ ಯೋಗ ಫಲವೆಲ್ಲವೂ ಸಹ ಅದೃಷ್ಟವನ್ನು ತಂದು ಕೊಟ್ಟರೆ ಅದೇ ರೀತಿಯಾಗಿ ನಿಮಗೆ ಬೇಗ ದೃಷ್ಟಿಗಳಾಗತ್ತೆ. ನಿಮ್ಮ ಮೇಲೆ ಭಾಳವಾದಂಥ ಹೊಟ್ಟೆ ಉರಿ ಪಡುವಂಥ ಜನಗಳು ನಿಮಗೆ ಸಿಗ್ತಾರೆ. ನಿಮ್ಮ ಅದೃಷ್ಟವನ್ನು, ನಿಮ್ಮ ಏಳಿಗೆಯನ್ನು, ನಿಮ್ಮ ಇಂಪ್ರೂವ್ಮೆಂಟನ್ನು, ನಿಮ್ಮ ವ್ಯವಹಾರಗಳನ್ನು ಕಂಡು ಹೊಟ್ಟೆ ಉರಿ ಪಡುವಂಥವರು, ಕೆಟ್ಟ ಕಣ್ಣುಗಳನ್ನು ಹಾಕುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ನಿಮ್ಮ ಬಗ್ಗೆ ಹೊರಗಡೆ ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು ಸಿಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಮಿಥುನ ರಾಶಿಯವರಿಗೆ ನಾನು ಹೇಳ್ಬೋದು. ಈ ಮಿಥುನ ರಾಶಿ ಅಧಿಪತಿ ಬಂದು ಬುಧ ಗ್ರಹ ಬಂದಾಗ ನೀವು ಮಹಾವಿಷ್ಣುವಿನ ಉಪಾಸನೆ, ನೀವು ಎಲ್ಲಿ ಮಹಾವಿಷ್ಣು ದೇವಸ್ಥಾನ ಸಿಗುತ್ತೋ ಅಲ್ಲೊಂದು ಉಪಾಸನೆಗಳನ್ನು ಮಾಡಿದಾಗ ನಿಮಗೆ ಇನ್ನೂ ಅನುಕೂಲಕರವಾದಂಥ ವರ್ಷವಾಗಿ ಈ ವರ್ಷ 2025ನೇ ವರ್ಷ ನಿಮಗೆ ಖಂಡಿತವಾಗಿ ನಿಮಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.